ನಾನು ದಿವ್ಯ ದೃಷ್ಟಿಯಿಂದ ಹಾಲನ್ನು ಉಕ್ಕಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ಜನರನ್ನ ಮೋಸ ಮಾಡಿ ಸಾವಿರಾರು ಪವಾಡಗಳನ್ನ ಬಯಲು ಮಾಡಿದ್ರು. ನನ್ನ ತಾಯಿಗೆ ಒಬ್ಬ ದೇವಮಾನವನಿಂದ ಆದಂತಹ ದೈಹಿಕ ಅಲ್ಲೇ ಇದೆಯಲ್ಲ, ಕಾಲ್ ಧೂಳು ಕೊಡು ನೀನೆಲ್ಲ ಮಟಾಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸೈನ್ಸ್ ಓದಿರೋ ಅಂತಹ ಪ್ರೊಫೆಸರ್ಸ್ಗಳು ಕೂಡ ಮೌಢ್ಯತೆಗೊಳಗಾಗ್ತಾರೆ. ಜನರೇ ಬೆಂಬಲವಾಗಿರ್ತಾರೆ. ಜನರಿಗೆ ತಿಳುವಳಿಕೆ ಹೇಳೋದಕ್ಕೆ ಹೋದಾಗ ನಿಮ್ ವಿರುದ್ಧನೇ ತಿರುಗಿ ಬರ್ತಾರೆ. ತಿನ್ನೋದೊಂದಿಷ್ಟು ಅನ್ನಕ್ಕೆ ಇಷ್ಟು ಸುಳ್ಳು ಹೇಳ್ತಾರೆ, ಇಷ್ಟೊಂದು ಸುಳ್ಳು ಹೇಳ್ಬೇಕಾ? ಅಳ್ಬೇಕು ಅನ್ನೋಬೇಕು ಗೊತ್ತಿಲ್ಲ, ಜನ ಅಟ್ಯಾಕ್ ಮಾಡ್ಬಿಟ್ರು. ಪವಾಡಗಳು ಬೂದಿ ಕೊಡೋದೆಲ್ಲ ಬಯಲು ಮಾಡೋದಕ್ಕೆ ರಾತ್ರಿ ಫೋನ್ ಮಾಡ್ತಾರೆ, ನಿನ್ ಮಗಳು ಇದೆಲ್ಲ ನಾಳೆ ಬೆಳಿಗ್ಗೆ ಅಂತ. ಈ ಭವಿಷ್ಯ ಹೇಳುವವರು, ರಾಶಿ ನಕ್ಷತ್ರ ತಿಳಿಸುವಂತವ್ರ ಬಗ್ಗೆ ನಿಮ್ಮ ಒಪಿನಿಯನ್, ಅದು ಸುಳ್ಳ? ನಾನು ಈಗಲೂ ಹೇಳ್ತೀನಿ, ಯಾವ ವ್ಯಕ್ತಿಯ ಮೈ ಮೇಲೆ ದೇವರು ಬರಲ್ಲ, ದೇವರು ಬರಲ್ಲ. ಹೆಣ್ಮಕ್ಳು ಬೆತ್ತಲೆ ಆಗಿದ್ರು, ದೇವರನ್ನ ನಂಬಲ್ವಾ? ಇವರು ಕೂಡ ನೀನ್ ಪೂಜೆ ಮಾಡು ಹಿಂಗ್ ಮಾಡು ಅಂತ ಹೇಳಕ್ ಇವ್ರು ಯಾರು? ಕೂಲಿಕಲ್ ನಟರ ದುಡ್ಡು ಕೇಳ್ತಾನೆ, ಸುಲಿಗೆ ಮಾಡ್ತಾನೆ. ಇದ್ರ ಹಿಂದಿದ್ದವ್ರೆ ಈ ಸಮಾಜದ ಆಂತರಿಕ ಭಯೋತ್ಪಾದಕರು ಬಾಡಿ ತಗೊಂಡೋಗಿ ಲೆಟ್ರಿನ್ ರೂಮ್ ಅಲ್ಲಿ ಬಿಸಾಕ್ತಾರೆ. ಯಾರೋ ಬೆದರಿಕೆ ಹಾಕಿರ್ತಾರೆ, ಮಗಳಿಗೆ ತೊಂದರೆ ಕೊಡ್ತೀವಿ ಅಂತಾರೆ, ನಾನು ಫೋನ್ ತಗೊಂಡೋಗಿ ಮಗಳಿಗೆ ಕೊಟ್ಟೆ ಅಂತ. ನೀವು ಸುಮ್ಮನೆ ಬೂಟಾಟಿಕೆ ಧರ್ಮ ವಿರೋಧಿಗಳು, ಹಿಂದೂ ವಿರೋಧಿಗಳು ಪಟ್ಟ ಕಟ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನನ್ನನ್ನ ಇವತ್ತಿಲ್ಲ ನಾಳೆ ಈ ಜನ ಕೊಲೆ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.